ಹಾಯ್ ಹೆಲೋ, ಇವತ್ತು ನಾವು ಹೊಂಟೇವಿ ಕಲ್ಲೋಳಿ ಹನುಮಂತೇವ್ರ ದೇವಸ್ಥಾನಕ್ಕೆ. ವಿಡಿಯೋ ಚಾಲೋ ಮಾಡಿ ವಿಡಿಯೋನ ಆಗತ್ತಿಲ್ಲ ಅಂದ ಆಮೇಲೆ ನೋಡ್ರಿ ವಿಡಿಯೋ ಆಗತ್ತಿತ್ತು. ಹಂಗೆ ನಾವು ಸ್ಪೀಡ್ಲಿ ಮುಂದೆ ಹೋಗಿಬಿಟ್ಟು ನೋಡ್ರಿ ರೋಡ್ ಮ್ಯಾಗ. ದೇವಸ್ಥಾನಕ್ಕೆ ಯಾಕಪ್ಪ ಅಂದ್ರೆ ನಮ್ಮ ದೋಸ್ತನು ಎಕ್ಸಾಮ್ ಮುಗ್ದಾವು. ಎಲ್ಲರೂ ಎಕ್ಸಾಮ್ಕಿಂತ ಮೊದಲು ಹೋದ್ರೆ ಎಕ್ಸಾಮ್ ಮುಗಿದ ಮ್ಯಾಲೆ ಹೋಗ್ಯಾನು ಚಲೋ ಮಾರ್ಕ್ಸ್ ಬರ್ಲತ್ತೆ. ಹಂಗೆ ನಮ್ಮ ಬೈಕ್ನು ಹೋಗ್ತಾ ಹೋಗ್ತಾ ರಾಕೆಟ್ಕಿಂತಾನು ಸ್ಪೀಡ್ ಹೊಂಟಿತ್ತು. ಅದನ್ನ ನೋಡಿ ಅಲ್ಲಿ ಭಾರತ ದೇಶದವ್ರು ಪ್ರಶಸ್ತಿ ಕೊಡ್ತಾರಂತ ಸಾವಕಾಸನ ಹೊಂಟಿದ್ವಿ ನಾವು. ಹಿಂದಾಳಿ ಗೊತ್ತಾತು ನಮ್ಮ ಬೈಕ್ ಸ್ಲೋನ ಹೊಂಟೈತೆ ಅಂತ. ಹಂಗೂ ಹಿಂಗೂ ಒಂದು 500 ಸ್ಪೀಡ್ನಾಗ ಕಲ್ಲೋಳಿ ಹನುಮಪ್ಪನ ಗುಡಿ ಮುಂದೆ ಬಂದೇ ಬಿಟ್ಟು ನೋಡ್ರಿ. ಗುಡಿ ಒಳಗೆ ಎಂಟ್ರಿ ಆಗತ್ತೇವೆ. ಇವಾಗ ಲೆಫ್ಟ್ ರೈಟ್ ಅನ್ಕೋತಾ ಒಳಗೆ ಹೊಂಟೇವೆ ನೋಡ್ರಿ ನಾವು ಸಣ್ಣ ಹಿಂಗೆ. ಗುಡಿ ಒಳಗೆ ಬಂದ ತಕ್ಷಣ ಗುಡಿ ಸುತ್ತ ಹಾಯ್ತೇನಿ, ದೇವ್ರು ಚಲೋ ಬುದ್ಧಿ ಕೊಡ್ಲಿ ಅಂಥೇಳಿ. ಹಂಗೆ ಸುತ್ತ ಹೈಕೊಂತ ದೇವ್ರ ನಮಸ್ಕಾರ ಮಾಡಾಕತ್ತೇನಿ. ವಿಡಿಯೋ ಒಳಗೆ ನೀವು ಒಬ್ಬ ಬರಾಕತ್ತೈತಿ ಅಂತ ನನ್ನ ದೋಸ್ತ್ ಹೇಳ್ದೆ. ಅದಕ್ಕೆ ನೀನು ಬಾ ಅಂಥೇಳಿ ಅವನಕ್ಕಿಂತ ಮುಂದೆ ನಾ ಹೋದೆ. ಈಗ ಸಣ್ಣ ಹಿಂಗೆ ನಾವು ಗುಡಿ ಸುತ್ತ ಹಾಕತ್ತೇವಿ. ಸುತ್ತ ಆದಾದ ಗರ್ಭಗುಡಿ ಒಳಗೆ ಬಂದುಬಿಟ್ವಿ. ಬಂದ ಮೇಲೆ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿದ್ಮೇಲೆ ಹನುಮಂತ ದೇವ್ರು ನೋಡೋಕೆ 2 ಕಣ್ಣು ಸಾಲಂಗಿಲ್ಲ ಅಂತೇಳಿ ಇನ್ನೂ ಎಕ್ಸ್ಟ್ರಾ 2 ಕಣ್ಣು ಕೊಡಂದೆ. ಇದಕ್ಕಲ್ಲೇ ನೋಡಿ ಸುಮ್ಮ ಹೋಗಂತ ದೇವ್ರು ಅಂದಾರಿ. ಗುಡಿ ಒಳಗಿಂದ ಬಂದಮೇಲೆ ಹೊರಗೆ ಕಟ್ಟಿ ಮೇಲೆ ಒಂದು 2 ನಿಮಿಷ ಕೂತೀವ್ರಿ. ನಾನು ನೋಡಿ ಅವನು ನೋಡಿ ನಾ ಸುಮ್ಮಲಾರ್ದ ನಾನು ನಕ್ಕಿನಿ. ಕುಂತ ಕಟ್ಟಿಗೆ ಬೇಸಕ್ಕೆ ಅಂತ ಕಟ್ಟಿ ಹೇಳ್ತ್ರಿ. ಅದಕ್ಕೆ ಒಬ್ರು ಹೇಳಿದ ಮಾತು ಮೀರಬಾರ್ದು ಅಂತ ಹೇಳಿ ನಾವು ಕಟ್ಟಿ ಮೇಲೆ ಎದ್ದು ಹೊರಗೆ ಹೊಂಟೇವಿ. ನನ್ನ ದೋಸ್ತ ಇಲ್ಲಿ ಕೈಯಾಗ ಕಡಿವಾಕ ದಾರ ತೊಗೊತಿದ್ದ. ಅದು ನೋಡಿ ಅಲ್ಲಿ ಅಂಗಡಿನ ಖರೀದಿ ಮಾಡ್ತಾನಂತ ನಾ ಮಾಡಿದ್ದೆ. ದಾರ ಒಂದ ತೊಗೋತೀನಿ ಅಂದ. ಫೋನ್ಪೇ ಮಾಡಿದ್ವಿ, ಬಂದುಬಿಟ್ಟು ನೋಡ್ರಿ. ಮಸ್ತ್ ಬರತ್ತೆ ನೋಡಿ. ಇದೇ ಬೈಕ್ ಮೇಲೆ ಬೇರೆ ಕಡೆ ಹೋಗ್ಬೇಕಂತ ಮಾಡಿದ್ವಿ. ಆಮೇಲೆ ಪಟ್ನಂತ ಊರು ನೆನಪಾತು. ಊರ ಕಡೆ ಹೊಂಟೇವಿ. ಫುಲ್ ನೋಡ್ರೆ ಗಾಳಿ ಬಿಟ್ಟೈತಿ. ಗಾಳಿಗೆ ಕೂದಲ ಡ್ಯಾನ್ಸ್ ಮಾಡತ್ತವು. ದೇವರಿಗೆ ಪ್ಯಾನಿನ ಸ್ಪೀಡ್ ಕಮ್ಮಿ ಮಾಡಂದ್ವಿ. ದೇವ್ರು ಹೇಳ್ದ ನೀನೇ ಬಂದ ಮ್ಯಾಗ ಸ್ಪೀಡ್ ಕಮ್ಮಿ ಮಾಡ್ಕೊಂಡು ಹೋಗಂತ ಹೇಳ್ದ. ಬೈಕ್ ನೋಡ್ರೆ ಫುಲ್ ಹಸು ಆಗಿತ್ತು. ನಾಷ್ಟ ಮಾಡ್ಬೇಕಂತೇಳಿ ಹೋಟೆಲ್ ಬಂದಿವಿ. ನಾನು ನನ್ನ ದೋಸ್ತ ಊಟ ಆರ್ಡ್ರ್ ಮಾಡೇವಿ. ಇನ್ನೂ ಬರೋತ್ತು. ಇವು ನೋಡ್ರೆ ಸ್ಟೈಲ್ ಮಾಡ್ಕೊಂತ ಕುಂತು ಬಿಟ್ಟಾನು. ನಾಷ್ಟ ಬರೋದ ಲೇಟ್ ಆಕೈತೆ ಅಂತೇಳಿ ನೀರಿನಾಗ ಗ್ಲಾಸ್ ಹಾಕೊಂಡೆ ನೀರು ಕುಡ್ದೆ. ನೀರು ಕುಡಿದಾನ ಅನ್ನಾರ ನಾಷ್ಟದಾಗ ಪ್ಲೇಟ್ ಹಾಕೊಂಡ ನಾಷ್ಟ ತೊಗೊಂಬಂದ್ರು. ನಾಷ್ಟ ಬಂದರು ನನ್ನ ದೋಸ್ತ್ ಹಂಗೆ ಫೋನ್ದಾಗ ಹುಡುಗಿ ಜೋಡಿ ಮೆಸೇಜ್ ಮಾಡ್ಕೊಂಡು ಕುಂತ ನೋಡ್ರಿ. ನಂದು ನಾಷ್ಟ ಆದರೂ ನನ್ನ ದೋಸ್ತನ ದಿನ ನಾಷ್ಟ ಆಗಿಲ್ಲ. ಹುಡುಗಿಯರ್ಗೈತೆ ಹಂಚ್ಕೊಂತ ನಾಷ್ಟ ಮಾಡತ್ತ ನೋಡಿ. ನಾಷ್ಟ ಆದ್ಮೇಲೆ ಬಿಲ್ ತಂದುಕೊಂಡ್ರು. ಬಿಲ್ ನೋಡಿ ಶಾಕ್ ಆದ. 1,34,000 ರೂಪಾಯಿ ಇತ್ತು. ನನ್ನ ದೋಸ್ತ ಶಾಕ್ ಆಗಿಬಿಡ ಚೆಕ್ ಬರೆದು ಕೊಡ್ತೀನಿ ಅಂದ.